ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. DS ಕಿಚನ್ಗೆ ಸ್ವಾಗತ. ಈಗ ನಾವು ಹೋಟೆಲ್ ಸ್ಟೈಲ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ಬೆಳ್ಳುಳ್ಳಿ, 2 ಇಂಚಿನಷ್ಟು ಶುಂಠಿ, 5ರಿಂದ 6 ಹಸಿಮೆಣಸಿನಕಾಯಿ, 1 ಕಪ್ನಷ್ಟು ಕೊತ್ತಂಬರಿ, 1 ಕಪ್ಪಷ್ಟು ಪುದೀನ, 1 ಕಪ್ಪಷ್ಟು ಮೆಂತ್ಯ ಸೊಪ್ಪು, ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ಚೆನ್ನಾಗಿ ಉದ್ದುದ್ದು ಕಟ್ ಮಾಡಿ ತಿಳ್ಕೊಳ್ಳಿ, 1 ಟೊಮೊಟೊ ದೊಡ್ಡ ಸೈಜು, 2 ಪಲಾವ್ ಎಲೆ, ಚಕ್ಕೆ, ಒಂದು ನಕ್ಷತ್ರ ಹೂವು 2, ಲವಂಗ, ಮರಾಠಿ ಮೊಗ್ಗು, ಸೋಂಪು, ಕಸ್ತೂರಿ ಮೆಂತ್ಯ, 1 kg ಚಿಕನ್ ಚೆನ್ನಾಗಿ ತೊಳೆದಿಟ್ಟಿಟ್ಕೊಂಡಿದ್ದೀವಿ, 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಜಾರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋಣ, ಹಸಿಮೆಣಸಿನ್ಕಾಯಿ ಹಾಕೋಣ, ಇದೆರಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಒಂದು ಬೌಲ್ನಷ್ಟು ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ, ಒಂದು ಚೂರು ಸ್ವಲ್ಪ ನೀರು ಹಾಕೋಣ. ಬ್ಲೆಂಡ್ ಮಾಡಿ ಈ ಥರ ಹಾಕಬೇಕು. ನೋಡಿ, ಎಷ್ಟು ಸಾಫ್ಟಾಗಿ ಆಗಿರಬೇಕು. ಒಂದು ಪಾತ್ರೆಯಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕೋಣ. ನೋಡಿ, ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿಯನ್ನು ಹಾಕೋಣ. ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಬಿರಿಯಾನಿಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಅದು ಗೋಲ್ಡನ್ ಬ್ರೌನ್ ಆಗಿರಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾರೋಣ. ಹೊಸದಾಗಿ ನಮ್ಮ ಚಾನಲ್ ನೋಡೋದಾಗಿದೆ, ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗ್ತಿದೆ. ಈ ಥರ ನಾವು ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ರಲ್ಲ ಅದನ್ನು ಹಾಕೊಬೇಕು. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು. ಈ ಥರ ನಾವು ಸಪ್ರೇಟಾಗಿ ಚಿಲ್ಲಿ ಪೇಸ್ಟ್ ಮಾಡೋದ್ರಿಂದ ನಮಗೆ ಹೋಟೆಲ್ ಟೇಸ್ಟ್ ಬರುತ್ತೆ. ಅದರಿಂದ ಮಕ್ಕಳೆಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನಾವು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪೆಲ್ಲ ನಾವು ಚೆನ್ನಾಗಿ ಬ್ಲೆಂಡ್ ಮಾಡಿದ್ವಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಹೀಗೆ ಫ್ರೈ ಮಾಡ್ತಾ ಇರಿ. ಈಗ ಚಿಕನ್ ಹಾಕೋಣ. ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೊಟೊ ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಚೆನ್ನಾಗಿ ಅದು ಹೊಂದ್ಕೊಂಡಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಚಿಕನ್ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಮಿಕ್ಸ್ ಮಾಡಿ. ಇದರಲ್ಲಿ 1 kg ಅಕ್ಕಿ ಹಿಡಿಯುತ್ತೆ. ನಾವು ಇದರಲ್ಲಿ ಇದು ತುಂಬಕ್ಕೆ ನಾವು 2 ಹಾಕೊಬೇಕು ನೀರು. ಈ ಪಾತ್ರೆಯಲ್ಲಿ ನಾವು ಎರಡು ಸತಿ ತುಂಬಕ್ಕೂ ನೀರು ಹಾಕೊಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈಗ ತಿರ್ಗಾ ಸ್ವಲ್ಪ ಮಿಕ್ಸ್ ಮಾಡಿ.
ಇದು 5 ನಿಮಿಷ ಕುದಿಯೋಕೆ ಬಿಡಿ. ಒಂದು ಪ್ಲೇಟನ್ನು ಮುಚ್ಚಿ. ನೋಡಿ ಚೆನ್ನಾಗಿ ಕುದೀತಾ ಬಂತು. ಈಗ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ. ಇವಾಗ ಅಕ್ಕಿಯನ್ನು ಹಾಕೋಣ. ಇನ್ನೊಂದು ಕಿತ ಮಿಕ್ಸ್ ಮಾಡಿ. ನೋಡಿ ಈ ಥರ ಕುದಿಯೋಕೆ ಬಂದಾಗ ಒಂದು ಪ್ಲೇಟನ್ನು ಮುಚ್ಚಿ. ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ರುಚಿ ರುಚಿಯಾಗಿ ಹೋಟೆಲ್ ಸ್ಟೈಲ್ ಬಿರಿಯಾನಿ ರೆಡಿ. ಪ್ಲೀಸ್ ನಮಗೆ ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.